ನಮಸ್ಕಾರ ಎಲ್ರಿಗೂ. ನಾನು ರಮೇಶ್ ಜಗತ್ ಮೈಸೂರು. ನಿಮಗೆಲ್ಲ ಒಂದು ಚಿಕ್ಕದಾದಂತಹ ಕತೆ ಹೇಳ್ತೀನಿ, ಸಂಪೂರ್ಣವಾಗಿ ಕೇಳಿ. ಒಂದು ಊರಲ್ಲಿ ಒಂದು ಅಜ್ಜಿ ಇರ್ತಾರೆ. ಆ ಒಂದು ಅಜ್ಜಿ ಒಬ್ಬರೇ ವಾಸ ಮಾಡ್ತಾ ಇರ್ತಾರೆ. ಆ ಒಂದು ಅಜ್ಜಿ ವಾಸ ಮಾಡ್ತಿರುವಂತಹ ಹಳ್ಳಿಯ ಪಕ್ಕದಲ್ಲೇ, ಅಂದರೆ ಸ್ವಲ್ಪ ದೂರದಲ್ಲೇ ಒಂದು ನದಿ ಇರುತ್ತೆ. ಆ ಒಂದು ನದಿಯಿಂದನೇ ಪ್ರತಿದಿನ ಈ ಒಂದು ಅಜ್ಜಿ ನೀರನ್ನು ತೊಗೊಂಡು ಬರ್ತಾ ಇರ್ತಾರೆ. ಆ ಒಂದು ನೀರನ್ನು ತರೋದಕ್ಕೆ ಈ ಅಜ್ಜಿ 2 ಕೊಡಗಳನ್ನು ಯೂಸ್ ಮಾಡ್ತಾ ಇರ್ತಾರೆ. ಆ 2 ಕೊಡಗಳಲ್ಲಿ ಒಂದು ಕೊಡ ಸ್ವಲ್ಪ ಬಿರುಕ್ಬಿಟ್ಟಿರುತ್ತೆ, ಸ್ವಲ್ಪ ಒಡೆದೋಗಿರುತ್ತೆ, ತೂತಾಗಿರುತ್ತೆ. ಇನ್ನೊಂದು ಕೂಡ ಬಹಳ ಚೆನ್ನಾಗಿರುತ್ತೆ. ಆದರೂ ಕೂಡ ಒಂದು ಏನು ಒಡೆದೋಗಿರುವಂತಹ ಕೊಡವನ್ನು ಬಿಸಾಡ್ದೇ ಅಜ್ಜಿ 2 ಕೊಡಗಳಿಂದ ನದಿಯಿಂದ ನೀರನ್ನು ಪ್ರತಿದಿನವೂ ತೊಗೊಂಬರ್ತಾ ಇರ್ತಾರೆ. ಆ ಒಂದು ನದಿಯಿಂದ ನೀರನ್ನು ತರೋದಕ್ಕೆ ಆ ಕೊಡಗಳನ್ನು ಒಂದು ಮರದ ಕಂಬ ಏನು ಬರುತ್ತೆ, ಆ ಕಂಬದ ತುದಿಗಳಿಗೆ 2 ತುದಿಗಳಿಗೆ 2 ಕೊಡಗಳನ್ನು ಕಟ್ಟಿ ಆ ಒಂದು ಕಂಬವನ್ನು ತನ್ನ ಹೆಗಲ ಮೇಲೆ ಹೊತ್ಕೊಂಡು ಪ್ರತಿದಿನ ನದಿಯಿಂದ ಮನೆಗೆ ನೀರನ್ನು ತೊಗೊಂಡು ಬರ್ತಾ ಇರ್ತಾರೆ. ಹೀಗೆ ವರ್ಷಗಳು ಕಳೀತಾ ಬರುತ್ತೆ. ಅದೇ ಕೊಡಗಳನ್ನು ಆ ಅಜ್ಜಿ ಯೂಸ್ ಮಾಡ್ತಾ ಇರ್ತಾರೆ. ಆದರೆ 2 ಕೊಡಗಳು ಏನು ನೀರನ್ನು ತರ್ತಾರೆ ನದಿಯಿಂದ, ಮನೆಗೆ ಬರೋದ್ರೊಳಗಡೆ ಅದು 1.5 ಕೊಡ ಆಗಿರುತ್ತೆ. ಅಂದರೆ ತೂತಾಗಿರುತ್ತಲ್ಲ ಕೊಡ, ಆ ಕೊಡದಿಂದ ನೀರೆಲ್ಲ ಅರ್ಧದಷ್ಟು ಚೆಲ್ಲೋಗಿರುತ್ತೆ. ಈ ಸಂಪೂರ್ಣವಾಗಿ ನೀರನ್ನು ತರುತ್ತಲ್ಲ ಕೊಡ, ಅದಕ್ಕೆ ತನ್ನ ಬಗ್ಗೆ ಹೆಮ್ಮೆ ಆಗುತ್ತೆ. ನಾನು ನೋಡು ಸಂಪೂರ್ಣವಾಗಿ ನೀರನ್ನು ತೊಗೊಂಬಂದು ಮನೆಗೆ ಕೊಡ್ತೀನಿ, ಆದರೆ ನೀನು ನೋಡು ಅರ್ಧಂಬರ್ಧ ತರ್ತೀಯ ಅಂತ ಅಂದ್ಬಿಟ್ಟು ಒಡೆದೋಗಿರುವಂತಹ ತೂತಾಗಿರುವಂತಹ ಕೊಡವನ್ನು ಹೀಯಾಳಿಸುತ್ತೆ. ಚೆನ್ನಾಗಿರುವಂತಹ ಕೊಡ, ಆ ತೂತಾಗಿರುವಂತಹ ಕೊಡಕ್ಕೂ ಕೂಡ ತನ್ನ ಬಗ್ಗೆ ಸ್ವಲ್ಪ ನಾಚಿಕೆ ಆಗುತ್ತೆ, ಒಂಥರ ಕೀಳರಿಮೆ ಬರುತ್ತೆ. ಅದಕ್ಕೂ ಕೂಡ ಬಹಳ ಬೇಜಾರಾಗಿರುತ್ತೆ. ಹೀಗೆ ಒಂದು ದಿನ ಅಜ್ಜಿ ಹತ್ರ ಆ ಒಡೆದೋಗಿರುವಂತಹ ಕೊಡ ಮಾತನಾಡುತ್ತೆ. ಅಜ್ಜಿ, ನೀವು ಪ್ರತಿದಿನ ನೀರನ್ನು ತೊಗೊಂಬರ್ತೀರಾ, ಆದರೆ ನನಗೆ ಸಂಪೂರ್ಣವಾಗಿ ನೀವು ತುಂಬಿದಷ್ಟು ನೀರನ್ನು ಕೂಡ ಮನೆಗೆ ತಲುಪಿಸೋದಕ್ಕಾಗ್ತಾಯಿಲ್ಲ. ನನ್ನ ಬಗ್ಗೆ ನನಗೆ ನಾಚಿಕೆ ಆಗ್ತಾಯಿದೆ, ನನ್ನ ಒಂದು ದೌರ್ಬಲ್ಯದಿಂದ ನನಗೆ ಬಹಳ ಕೀಳರಿಮೆ ಆಗ್ತಾಯಿದೆ ಅಂತ ಅಂದ್ಬಿಟ್ಟು ಅಜ್ಜಿ ಹತ್ರ ಮಾತಾಡುತ್ತೆ ಆ ಒಂದು ಒಡೆದೋಗಿರುವಂತಹ ಕೊಡ. ಆಗ ಆ ಅಜ್ಜಿ ನಕ್ಬಿಟ್ಟು ಹೇಳ್ತಾರೆ, ನೀನು ಯಾಕೆ ಬೇಜಾರು ಮಾಡ್ಕೋತೀಯಾ? ನಿನ್ನ ಒಡೆದೋಗಿರೋದನ್ನು ನೀನು ದೌರ್ಬಲ್ಯ ಅಂತ ಅಂದ್ಕೊಂಡಿದ್ಯಾ, ಆದರೆ ಏನಾಗಿದೆ ಅಂತ ಅಂದ್ಬಿಟ್ಟು ನಿನಗೆ ತೋರಿಸ್ತೀನಿ ಬಾ ಅಂತ ಅಂದ್ಬಿಟ್ಟು ಆ ಒಂದು ಕೊಡಗಳನ್ನು ತೊಗೊಂಡು ಅಜ್ಜಿ ನದಿಯಿಂದ ಏನು ನೀರನ್ನು ತರ್ತಾರೆ ಮನೆಗೆ, ಆ ದಾರಿಗೆ ಕರ್ಕೊಂಡು ಬರ್ತಾರೆ. ಆ ದಾರಿಯಲ್ಲಿ ಬರುವಾಗ ಆ ಒಡೆದೋಗಿರುವಂತಹ ಕೊಡವನ್ನು ಒಂದು ಕಡೆ ಕಟ್ಟಿರ್ತಾರಲ್ಲ, ಆ ಒಂದು ಯಾವ ಬದಿ ಇರುತ್ತೆ, ಯಾವ ಸೈಡ್ ಇರುತ್ತೆ, ಆ ಒಂದು ದಾರಿ ಸಂಪೂರ್ಣವಾಗಿ, ಅಂದರೆ ಒಡೆದೋಗಿರುವಂತಹ ಕೊಡ ಸಾಗುವಂತಹ ಒಂದು ರಸ್ತೆಯ ಬದಿ ಏನಿರುತ್ತೆ, ಆ ಬದಿ ಸಂಪೂರ್ಣವಾಗಿ ಹೂವಿನ ಗಿಡಗಳು ಹಸಿರಾಗಿ ತುಂಬಿರುತ್ತೆ, ಹಸಿರು ತುಂಬಿಕೊಂಡಿರುತ್ತೆ. ಜೊತೆಗೆ ಆ ಒಂದು ಹೂವಿನ ಗಿಡಗಳ ಸಂಪೂರ್ಣ ಹೂಗಳು ಬಿಟ್ಟಿರುತ್ತೆ. ಅದನ್ನು ತೋರಿಸ್ಬಿಟ್ಟು ಅಜ್ಜಿ ಹೇಳ್ತಾರೆ, ನೀನು ಒಡೆದೋಗಿರೋದನ್ನು ನೀನು ದೌರ್ಬಲ್ಯ ಅಂತ ಅಂದ್ಕೊಂಡಿದ್ಯಾ? ನಿನ್ನ ದೌರ್ಬಲ್ಯದ ಬಗ್ಗೆ ನನಗೆ ಆಲ್ರೆಡಿ ಗೊತ್ತಿತ್ತು, ಮುಂಚೆನೇ ಗೊತ್ತಿತ್ತು. ಆ ಕಾರಣಕ್ಕೋಸ್ಕರನೇ ನೀನು ಸಾಗಿ ಬರುವಂತಹ ದಾರಿಯಲ್ಲಿ ನಾನು ಹೂವಿನ ಗಿಡದ ಬೀಜಗಳನ್ನು ಹಾಕಿದ್ದೆ. ಅದು ನೋಡಿ ಇವಾಗ ಯಾವ ರೀತಿಯಾಗಿ ಒಂದು ಫಲವನ್ನು ಕೊಡ್ತಾ ಇದೆ, ಹೂಗಳನ್ನು ಕೊಡ್ತಾ ಇದೆ. ಇದೇ ಹೂಗಳಿಂದ ನಾನು ಪ್ರತಿದಿನ ದೇವರಿಗೆ ಪೂಜೆಯನ್ನು ಮಾಡ್ತಾ ಇದ್ದೀನಿ. ಸೊ ನಿನ್ನ ಇದೊಂದು ದೌರ್ಬಲ್ಯ ಇಲ್ಲ ಅಂದಿದ್ರೆ ನಾನು ಹೇಗೆ ದೇವರಿಗೆ ಪೂಜೆಯನ್ನು ಮಾಡಬೇಕಾಗಿತ್ತು, ದೇವರಿಗೆ ಹೂವನ್ನು ಎಲ್ಲಿಂದ ತರಬೇಕಾಗಿತ್ತು ಅಂತ ಅಜ್ಜಿ ಹೇಳ್ತಾರೆ. ಆಗ ಕೊಡಕ್ಕೆ ಮತ್ತೆ ಹೇಳ್ತಾರೆ, ಯಾವತ್ತೂ ಕೂಡ ನಿನ್ನನ್ನು ನೀನು ದೌರ್ಬಲ್ಯ ಅಂತ ಅಂದ್ಕೋಬೇಡ. ಆ ದೌರ್ಬಲ್ಯಗಳಿಂದನೇ ಇನ್ನೇನೋ ಬೇರೆ ರೀತಿಯಾಗಿ ಬದುಕು ಸುಂದರ ಆಗಿರುತ್ತೆ ಅಂತ ಅಂದ್ಬಿಟ್ಟು ಆ ಅಜ್ಜಿ ಹೇಳ್ತಾರೆ. ಆ ಅಜ್ಜಿ ಹೇಳಿದ ಮಾತು ಅಷ್ಟೇ ಸತ್ಯ. ಕೊಡಗಳಿಗೆ ಮಾತ್ರ ಅದು ಅನ್ವಯ ಆಗೋದಿಲ್ಲ, ಮನುಷ್ಯರಿಗೂ ಕೂಡ ಅನ್ವಯ ಆಗುತ್ತೆ. ಪ್ರತಿಯೊಬ್ಬ ಮನುಷ್ಯನಲ್ಲೂ ಪಾಸಿಟಿವ್ ನೆಗೆಟಿವ್ಸ್ 2 ಇರುತ್ತೆ. ಯಾರು ಕೂಡ ಇಲ್ಲಿ ಪರ್ಫೆಕ್ಟ್ ಆಗಿರೋದಿಲ್ಲ. ಪ್ರತಿಯೊಬ್ಬ ವ್ಯಕ್ತಿಯಲ್ಲಿಯೂ ಒಂದು ಸಣ್ಣ ಪುಟ್ಟ ದೋಷಗಳು ಇದ್ದೇ ಇರುತ್ತೆ. ಸೊ ನೀವು ಜೊತೆಗಾರರು, ನಿಮ್ಮ ಒಂದು ಜೊತೆ ಬಾಳ್ತಾ ಇರುವಂಥವ್ರಾಗಿರ್ಬೋದು, ನಿಮ್ಮ ಕುಟುಂಬದವರಾಗಿರ್ಬೋದು, ಅಥವಾ ನಿಮ್ಮ ಸ್ನೇಹಿತರು ಯಾರೇ ಆಗಿರ್ಬೋದು, ಸೊ ಆ ಒಂದು ದೋಷಗಳನ್ನೇ ಪದೇ ಪದೇ ಮಾತನಾಡಿ ಹೀಯಾಳಿಸೋದಕ್ಕಿಂತ ಆ ಒಂದು ದೋಷಗಳಿಂದನೇ ಇನ್ನೇನೋ ಒಳ್ಳೆಯದಾಗಿರುತ್ತೆ. ಸೊ ಆ ಒಂದು ದೋಷಗಳಿಂದನೇ ನಿಮ್ಮ ಒಂದು ಬದುಕನ್ನು ಅಥವಾ ಅವರ ಒಂದು ಬದುಕನ್ನು ಸುಂದರಗೊಳಿಸೋದು ಹೇಗೆ ಅನ್ನುವಂಥ ಒಂದು ದಾರಿಯನ್ನು ನೋಡಬೇಕಷ್ಟೇ. ಆ ರೀತಿ ನೋಡಿದಾಗಲೇ ಬದುಕು ಸುಂದರ ಆಗುತ್ತೆ. ಪ್ರತಿದಿನ 6 ಗಂಟೆಗೆ, ಬೆಳಗ್ಗೆ 6 ಗಂಟೆ ಸಮಯಕ್ಕೆ ಇದೇ ರೀತಿಯಾಗಿ ಮನಸ್ಸಿಗೆ ಖುಷಿ ಕೊಡುವಂಥದ್ದು, ಒಂದಷ್ಟು ಮೋಟಿವೇಶನ್ ತುಂಬುವಂಥದ್ದು, ಸಾಧ್ಯವಾದರೆ ಒಂದಷ್ಟು ಮೋಟಿವೇಶನ್ ತುಂಬುವಂತಹ ಕತೆಗಳ ಜೊತೆ ಸಿಗ್ತೀನಿ. ಮುಂದಿನ ವಿಡಿಯೋಸ್ ಜೊತೆ ಮತ್ತೆ ಸಿಗ್ತೀನಿ. ಇದ್ರ ಜೊತೆಗೆ ಅವನ ಪ್ರೀತಿ ಆಕಾಶದಷ್ಟು ಪುಸ್ತಕ, ನಾನು ಬರೆದಿರುವಂತಹ ಒಂದು ಎಮೋಷನಲ್ ಲವ್ ಸ್ಟೋರಿ ಕತೆ ಪುಸ್ತಕ ಬೇಕಿದ್ದರೆ ಡಿಸ್ಕ್ರಿಪ್ಷನಲ್ಲಿ ನಂಬರ್ ಹಾಕಿರ್ತೀನಿ. ಡಿಸ್ಪ್ಲೇಲಿ ಕೂಡ ನಂಬರ್ ಬರ್ತಾ ಇದೆಯಲ್ಲ, ಆ ಒಂದು ನಂಬರ್ಗೆ ನೀವು ಕಾಂಟ್ಯಾಕ್ಟ್ ಮಾಡಿದ್ರೆ ಸಾಕು, ನಿಮ್ಮ ಒಂದು ಮನೆ ಬಾಗಿಲಿಗೆ ಈ ಒಂದು ಪುಸ್ತಕ ತಲುಪುತ್ತೆ. ಪುಸ್ತಕ ಓದಿದ ನಂತರ ಒಳಗಡೆ ನನ್ನ ಒಂದು ನಂಬರ್ ಇದೆ, ಪುಸ್ತಕದ ಕೊನೆಯಲ್ಲಿ ನಿಮ್ಮ ಒಂದು ಅಭಿಪ್ರಾಯವನ್ನು ತಪ್ಪದೇ ತಿಳಿಸಿ. ಮುಂದಿನ ವಿಡಿಯೋ ಜೊತೆ ಮತ್ತೆ ಸಿಗ್ತೀನಿ. ಧನ್ಯವಾದಗಳು. ಥ್ಯಾಂಕ್ ಯು ಸೋ ಮಚ್.